ಮಾನವ ಜನಾಂಗಗಳು. ಈ ಒಂದು ಜನಾಂಗ ಎಂಬ ಪದವು ಫ್ರಾನ್ಸಿನ ಬುಫೋನ್ ಎಂಬುವನು ಒಂದು ಸ್ಥಳದ ಜನರನ್ನು ಸೂಚಿಸಲು ಮೊದಲ ಬಾರಿಗೆ ಬಳಕೆ ಮಾಡಿದಂಥ ಪದವಾಗಿದೆ. ಆಂಗ್ಲ ಭಾಷೆಯಲ್ಲಿ ರೇಸ್ ಎಂಬ ಈ ಒಂದು ಪದವು ಇಟಾಲಿಯನ್ ರಾಜ ಎಂಬ ಪದದಿಂದ ಬಂದಿದ್ದು, ರಾಜ ಎಂದರೆ ಸಂತತಿ, ಪೀಳಿಗೆ, ವಂಶ ಪರಂಪರೆ ಎಂಬ ಅರ್ಥಗಳನ್ನು ಹೊಂದಿದೆ. ಅಂದ ಮೇಲೆ ವಿವಿಧ ಭೂಪ್ರದೇಶಗಳಲ್ಲಿ ವಾಸಿಸುವಂಥ ಮಾನವನ ದೈಹಿಕ ಲಕ್ಷಣಗಳು ಅಂದರೆ ಆತನ ಬಣ್ಣ, ಎತ್ತರ, ಆಕಾರ, ತಲೆಗೂದಲು, ಕಣ್ಣು ಇನ್ನೂ ಮುಂತಾದವುಗಳಲ್ಲಿ ಸ್ಪಷ್ಟವಾದಂಥ ವ್ಯತ್ಯಾಸಗಳನ್ನು ನಾವು ಕಾಣಬಹುದು. ಇದಕ್ಕೆ ಕಾರಣ ಆನುವಂಶೀಯತೆ ಮತ್ತು ಪರಿಸರದ ಪರಿಸ್ಥಿತಿಗಳೇ ವಿನ ಸಂಸ್ಕೃತಿ ಅಥವಾ ಬೌದ್ಧಿಕತೆಯಾಗಲಿ ಕಾರಣವಲ್ಲ. ಈ ಒಂದು ಮಾನವನ ದೈಹಿಕ ಲಕ್ಷಣಗಳೆಲ್ಲವೂ ಆಕಸ್ಮಿಕವಾಗಿ ಬಂದವುಗಳು ಅಲ್ಲ, ಅವು ಆನುವಂಶಿಕವಾಗಿ ಬಂದಂಥವುಗಳು ಆಗಿರುತ್ತವೆ. ಅಂದ ಮೇಲೆ ಈ ಒಂದು ಜನಾಂಗದ ಅರ್ಥವನ್ನು ನೋಡಿದಾಗ ಆನುವಂಶೀಯ ಬಳುವಳಿಯಾಗಿ ಏಕರೂಪದ ದೈಹಿಕ ಲಕ್ಷಣಗಳನ್ನು ಹೊಂದಿರುವಂಥ ಮಾನವನ ಸಮೂಹವನ್ನು ನಾವು ಜನಾಂಗ ಎಂದು ಕರೆಯುತ್ತೇವೆ. ಜನಾಂಗವು ವ್ಯಕ್ತಿಗಳ ಸಮೂಹವಾಗಿದ್ದು ನಿರ್ದಿಷ್ಟವಾದಂಥ ದೈಹಿಕ ಲಕ್ಷಣಗಳನ್ನು ಒಳಗೊಂಡಿದ್ದು, ಇವುಗಳು ತಂದೆ ತಾಯಿಯವರಿಂದ ಅಂದರೆ ಪೋಷಕರಿಂದ ಮಕ್ಕಳಿಗೆ ಬಳುವಳಿಯಾಗಿ ನೀಡಲ್ಪಟ್ಟಿರುತ್ತವೆ. ಅಂದ ಮೇಲೆ ಈ ಒಂದು ಜನಾಂಗದ ವ್ಯಾಖ್ಯೆಗಳನ್ನು ನೋಡಿದಾಗ ಹೋಬೆಲ್ ಅವರ ಪ್ರಕಾರ ತಲೆ ತಲಾಂತರಗಳಿಂದ ಒಂದು ನಿರ್ದಿಷ್ಟ ಜೀವ ಸ್ವರೂಪವನ್ನು ಪಡೆದುಕೊಂಡು ಬರುತ್ತಿರುವ ಜನ ಸಮುದಾಯವೊಂದನ್ನು ಜನಾಂಗವೆಂದು ಹೇಳಬಹುದು ಎಂದು ಹೋಬೆಲ್ ಅವರು ಹೇಳಿದ್ದಾರೆ. ಅಂದರೆ ತಲೆ ತಲಾಂತರಗಳಿಂದ ನಿರ್ದಿಷ್ಟವಾದಂಥ ಜೀವ ಸ್ವರೂಪವನ್ನು ಅಂದರೆ ದೈಹಿಕ ಲಕ್ಷಣಗಳನ್ನು ಪಡೆದುಕೊಂಡು ಬಂದಿರುವಂಥ ಜನ ಸಮುದಾಯವೊಂದನ್ನು ಜನಾಂಗವೆಂದು ಕರೆಯಲಾಗುತ್ತದೆ ಅಂತ ಹೋಬೆಲ್ ಅವರು ಹೇಳಿದ್ದರೆ, ಈ ಪಾಲವರು ಕೆಲವು ನಿರ್ದಿಷ್ಟವಾದ ದೈಹಿಕ ಚಹರೆಗಳನ್ನು ಆನುವಂಶೀಯವಾಗಿ ಪಡೆದುಕೊಂಡು ಬರುವ ಜನಸಮೂಹಕ್ಕೆ ಜನಾಂಗವೆಂದು ಪರಿಗಣಿಸಲಾಗಿದೆ ಎಂದು ಹೇಳಿದ್ದಾರೆ. ಅಂದರೆ ಕೆಲವು ನಿರ್ದಿಷ್ಟವಾದಂಥ ದೈಹಿಕ ಚಹರೆಗಳನ್ನು ಅಂದರೆ ಅವರ ಕಣ್ಣು, ಮೂಗು, ತುಟಿ, ಮುಖದ ಲಕ್ಷಣ ಇನ್ನೂ ಮುಂತಾದವುಗಳನ್ನು ಆನುವಂಶೀಯವಾಗಿ ಪಡೆದುಕೊಂಡು ಬಂದಿರುವಂಥ ಜನಸಮೂಹವೇ ಜನಾಂಗವೆಂದು ಹೇಳಿದ್ದಾರೆ. ಇನ್ನು ಗ್ರಿಫಿಥೆ ಟೇಲರ್ ಅವರ ವ್ಯಾಖ್ಯೆಯನ್ನು ನೋಡಿದಾಗ ಒಂದೇ ವರ್ಗದ ತಳಿಯನ್ನು ಸೂಚಿಸುವುದೇ ಜನಾಂಗವಾಗಿದೆ ಎಂದು ಹೇಳಿದ್ದರೆ, ಹರ್ಕೋವಿಟ್ಸ್ ಅವರ ಪ್ರಕಾರ ಜನಾಂಗವು ವಂಶಾವಳಿಯವಾಗಿ ಹುಟ್ಟಿನಿಂದ ನೀಡಲ್ಪಟ್ಟಿರುವಂಥ ವಿಶಿಷ್ಟ ಭೌತಿಕ ಲಕ್ಷಣಗಳನ್ನು ಹೊಂದಿರುವ ಮಾನವ ಸಮೂಹದ ಒಂದು ಪ್ರಧಾನ ವಿಭಾಗವಾಗಿದೆ ಎಂದು ಹೇಳಿದ್ದಾರೆ. ಅಂದರೆ ಯಾವುದೇ ಒಂದು ಜನಾಂಗವು ವಂಶಾವಳಿಯವಾಗಿ ಅಂದರೆ ವಂಶಕ್ಕೆ ಅನುಸಾರವಾಗಿ ಹುಟ್ಟಿನಿಂದ ಅವರು ಪಡೆದುಕೊಂಡಂಥ ವಿಶಿಷ್ಟವಾದಂಥ ಭೌತಿಕ ಲಕ್ಷಣಗಳು ಅಂದರೆ ಅವರ ಕಣ್ಣುಗಳು, ಅವರ ಮೂಗು, ಅವರ ತುಟಿಗಳು, ಅವರ ಮುಖದ ಲಕ್ಷಣ ಈ ಎಲ್ಲವುಗಳನ್ನು ಹೊಂದಿರುವಂಥ ಮಾನವ ಸಮೂಹದ ಒಂದು ಪ್ರಧಾನ ಭಾಗವೇ ಜನಾಂಗವಾಗಿದೆ ಎಂದು ಹರ್ಕೋವಿಟ್ಸ್ ಅವರು ಹೇಳಿದ್ದಾರೆ. ಇನ್ನು ಈ ಒಂದು ಜನಾಂಗಗಳ ವರ್ಗೀಕರಣದ ಆಧಾರಗಳು ಯಾವುವು ಅಂತ ನಾವು ನೋಡಿದಾಗ ಈ ಒಂದು ಜನಾಂಗಗಳ ವಿಂಗಡಣೆಯು ಮುಖ್ಯವಾಗಿ 2 ಲಕ್ಷಣಗಳನ್ನು ಅವಲಂಬಿಸಿರುತ್ತದೆ. ಒಂದು ಶಾರೀರಿಕ ಬಾಹ್ಯ ಲಕ್ಷಣಗಳು ಆದರೆ ಇನ್ನೊಂದು ಆಂತರಿಕ ಲಕ್ಷಣಗಳು ಆಗಿವೆ. ಅಂದ ಮೇಲೆ ಜನಾಂಗಗಳ ಬಾಹ್ಯ ಲಕ್ಷಣಗಳು ಯಾವುವು ಅಂತ ನಾವು ನೋಡಿದಾಗ ಜನಾಂಗಗಳ ಬಾಹ್ಯ ಲಕ್ಷಣಗಳಲ್ಲಿ ಅವರ ಮೈಬಣ್ಣ, ಮುಖದ ಆಕಾರ, ಕೂದಲಿನ ಬಣ್ಣ ಮತ್ತು ರಚನೆ, ಕಣ್ಣುಗಳ ಆಕಾರ ಮತ್ತು ಬಣ್ಣ ಮುಖ್ಯವಾಗಿರುತ್ತವೆ. ಇವುಗಳನ್ನು ವಿವರವಾಗಿ ನೋಡಿದಾಗ ಒಂದು ಮೈಬಣ್ಣ. ಈ ಒಂದು ಮಾನವನ ಚರ್ಮವು ಸೂರ್ಯನ ಕಿರಣಗಳ ಪ್ರಖರತೆಯನ್ನು ನಿರೋಧಿಸುವ ಮತ್ತು ಚರ್ಮದ ಬಣ್ಣಕ್ಕೆ ಕಾರಣವಾದಂಥ ಮೆಲನಿನ್ ಎಂಬ ವರ್ಣದ್ರವ್ಯವನ್ನು ತಯಾರಿಸುತ್ತವೆ. ಈ ಮೆಲನಿನ್ ಮಾನವ ಮೈಬಣ್ಣವನ್ನು ನಿರ್ಧರಿಸುವುದು. ಮೆಲನಿನ್ ಪ್ರಮಾಣವು ಕಡಿಮೆ ಇದ್ದಲ್ಲಿ ಬಿಳಿ ಬಣ್ಣದ ಚರ್ಮವು ಇದ್ದರೆ, ಈ ಒಂದು ಮೆಲನಿನ್ ಪ್ರಮಾಣ ಹೆಚ್ಚಾಗಿದ್ದಲ್ಲಿ ಕಪ್ಪು ಬಣ್ಣವನ್ನು ಹೊಂದಿರುತ್ತಾರೆ. ಮಾನವ ಶಾಸ್ತ್ರಜ್ಞನಾದಂಥ ಕೋವಿಯರ್ ಎಂಬುವರು
ಈ ಒಂದು ಚರ್ಮದ ಬಣ್ಣವನ್ನು ಆಧರಿಸಿ ಜನಾಂಗಗಳನ್ನು 3 ಪ್ರಕಾರಗಳಾಗಿ ವಿಂಗಡಿಸಿದ್ದಾರೆ. ಒಂದು, ಬಿಳಿಯ ಜನಾಂಗದವರು ಕಾಕ್ಸೈಡ್ ಜನಾಂಗದವರು ಆದರೆ 2 ಹಳದಿ ಜನಾಂಗದವರು ಮಂಗೋಲಾಯ್ಡ್ ಆಗಿದ್ದು ಮತ್ತು 3 ಕಪ್ಪು ಜನಾಂಗದವರು ನಿಗ್ರಾಯ್ಡ್ ಜನಾಂಗದವರು ಆಗಿದ್ದಾರೆ. ಇನ್ನು ಬಾಹ್ಯ ಲಕ್ಷಣಗಳಲ್ಲಿ ಎರಡನೆಯದು ಆದಂಥ ಕೂದಲಿನ ಬಣ್ಣ ಮತ್ತು ರಚನೆಯನ್ನು ನೋಡಿದಾಗ ಈ ಒಂದು ಕೂದಲುಗಳ ರಚನೆ ಮತ್ತು ಬಣ್ಣದ ಆಧಾರದ ಮೇಲಿಂದ ಈ ಒಂದು ಜನಾಂಗಗಳನ್ನು ಸುಲಭವಾಗಿ ಗುರುತಿಸಬಹುದಾಗಿದೆ. ಅಂದರೆ ಕೂದಲುಗಳ ರಚನೆಯಲ್ಲಿ 3 ಪ್ರಕಾರಗಳಾಗಿ ವಿಂಗಡಿಸಲಾಗಿದೆ. ಒಂದು, ನೀಳ ಕೂದಲುಗಳು, 2 ಅಲೆಯಾಕಾರದ ಕೂದಲುಗಳು ಮತ್ತು 3 ಗುಂಗರು ಕೂದಲುಗಳು ಆಗಿದ್ದು, ಮಂಗೋಲಾಯ್ಡ್ ಜನಾಂಗದವರು ನೀಳ ಕೂದಲಿನವರು ಆಗಿದ್ದರೆ ಕಾಕ್ಸೈಡರು ಅಲೆಯಾಕಾರದ ಕೂದಲಿನವರು ಆಗಿದ್ದು, ನಿಗ್ರಾಯ್ಡರು ಗುಂಗರು ತಲೆಗೂದಲಿನವರು ಆಗಿರುತ್ತಾರೆ. ಅಲ್ಲದೆ ತಲೆಗೂದಲಿನ ರಚನೆಯಂತೆ ಬಣ್ಣದಲ್ಲಿಯೂ ಕೂಡ ಕಪ್ಪು, ಬಿಳಿ ಮತ್ತು ಕಂದು ವರ್ಣದ ಕೂದಲುಗಳು ಇದ್ದು ಇವುಗಳ ಆಧಾರದ ಮೇಲಿಂದ ಕೂಡ ಜನಾಂಗಗಳನ್ನು ನಾವು ನಿರ್ಧರಿಸಬಹುದು. ಇನ್ನು ಜನಾಂಗಗಳ ಬಾಹ್ಯ ಲಕ್ಷಣಗಳಲ್ಲಿ ಮೂರನೆಯದು ಕಣ್ಣುಗಳ ಆಕಾರ ಮತ್ತು ಬಣ್ಣ. ಈ ಒಂದು ಪ್ರಪಂಚದಲ್ಲಿ ವಿವಿಧ ಬಣ್ಣವುಳ್ಳ ಅಂದರೆ ಕಪ್ಪು, ಬಿಳಿ, ಕೆಂಪು, ಹಳದಿ, ನೀಲಿ, ಕಂದು, ಹಸಿರು ಬಣ್ಣದ ಕಣ್ಣುಗಳನ್ನು ಹೊಂದಿರುವಂತಹ ಜನರು ಇದ್ದಾರೆ. ಭಾರತೀಯರು ಕಪ್ಪು ಕಣ್ಣು ಉಳ್ಳವರು ಆಗಿದ್ದರೆ ಮಧ್ಯ ಏಷ್ಯಾದವರು ಬಿಳಿ ಕಣ್ಣು, ಉತ್ತರ ಯುರೋಪಿನ ನಾರ್ಡಿಕ್ ಜನರಲ್ಲಿ ನೀಲಿ ಕಣ್ಣು, ಮಧ್ಯ ಯುರೋಪಿನವರು ಕಂದು ಬಣ್ಣದ ಕಣ್ಣು, ದಕ್ಷಿಣದ ಮೆಡಿಟರೇನಿಯನ್ ಜನರಲ್ಲಿ ಬಿಳಿ ಹಾಗೂ ಉಷ್ಣವಲಯದ ಕಪ್ಪು ಜನರಲ್ಲಿ ಕಪ್ಪು ಬಣ್ಣದ ಕಣ್ಣು ಉಳ್ಳವರು ಆಗಿದ್ದಾರೆ. ಅಲ್ಲದೆ ಈ ಒಂದು ಕಣ್ಣುಗಳ ಆಕಾರದಲ್ಲಿ ಮತ್ತು ರೆಪ್ಪೆ ತೆರೆದಿರುವ ರೀತಿಯಲ್ಲಿ ವಿವಿಧ ಜನಾಂಗಗಳಲ್ಲಿ ಭಿನ್ನವಾಗಿರುವುದು ಕಂಡುಬರುತ್ತದೆ. ಉದಾಹರಣೆಗೆ ಮಂಗೋಲಾಯ್ಡ್ ಜನರಲ್ಲಿ ಕಣ್ಣು ಕಿರಿದಾಗಿರುವುದು, ದಕ್ಷಿಣ ಯುರೋಪಿಯನ್ನರು ಹೆಚ್ಚು ಅಗಲವಾದಂಥ ಬಾದಾಮಿ ಆಕಾರದ ಕಣ್ಣುಗಳನ್ನು ಹೊಂದಿದ್ದರೆ ಮಂಗೋಲಿಯನ್ನರ ಕಣ್ಣುಗಳು ಅರ್ಧ ತೆರೆದಂತೆ ಕಿರಿದಾಗಿದ್ದು ಸ್ವಲ್ಪ ಓರೆಯಾಗಿರುತ್ತವೆ. ಇನ್ನು ಬಾಹ್ಯ ಲಕ್ಷಣಗಳಲ್ಲಿ ನಾಲ್ಕನೆಯದು ಮುಖದ ಆಕಾರ. ಇದರಲ್ಲಿ ಅಗಲವಾದ ಮುಖ ಮತ್ತು ಉದ್ದನೆಯ ಮುಖದವರೆಂದು ವಿಂಗಡಿಸುವುದರೊಂದಿಗೆ ಹೊರಚಾಚಿದ ಗದ್ದ, ಹಿಂಜರಿದ ಗದ್ದ ಮತ್ತು ದಪ್ಪನೆಯ ತುಟಿಗಳು ಮತ್ತು ಒಳಬಾಗಿದ ತುಟಿಗಳೆಂದು ವಿಂಗಡಿಸಲಾಗಿದೆ. ಇನ್ನು ಈ ಒಂದು ಜನಾಂಗಗಳ ಆಂತರಿಕ ಲಕ್ಷಣಗಳನ್ನು ನೋಡಿದಾಗ ಆಂತರಿಕ ಲಕ್ಷಣಗಳಲ್ಲಿ ಶರೀರದ ನಿಲುವು ಅಥವಾ ಎತ್ತರ, ತಲೆಬುರುಡೆ ನಿರ್ದೇಶಾಂಕ, ನಾಸಿಕ ನಿರ್ದೇಶಾಂಕ ಮತ್ತು ರಕ್ತದ ಗುಂಪುಗಳು ಪ್ರಮುಖವಾಗಿವೆ. ಇವುಗಳನ್ನು ವಿವರವಾಗಿ ನೋಡಿದಾಗ ಒಂದು, ಶರೀರದ ನಿಲುವು ಅಥವಾ ಎತ್ತರ. ಅಂದರೆ ಈ ಒಂದು ಮಾನವರ ಶರೀರದ ಎತ್ತರವು ಕೂಡ ಜನಾಂಗಗಳ ವಿಂಗಡಣೆಯ ಮಾನದಂಡಗಳಲ್ಲಿ ಒಂದಾಗಿದ್ದು ಪ್ರಪಂಚದ ವಿವಿಧ ಭಾಗಗಳಲ್ಲಿ ಇರುತ್ತಿರುವಂತಹ ಜನರ ಎತ್ತರ ಬೇರೆ ಬೇರೆಯಾಗಿರುತ್ತದೆ. ಸಾಮಾನ್ಯವಾಗಿ ಮಾನವರ ಎತ್ತರ 150 ಸೆಂಟಿಮೀಟರ್ದಿಂದ 180 ಸೆಂಟಿಮೀಟರ್ಗಳವರೆಗೆ ವ್ಯತ್ಯಾಸ ಹೊಂದುತ್ತದೆ. ಅಂದ ಮೇಲೆ 150 ಸೆಂಟಿಮೀಟರ್ಗಿಂತ ಕಡಿಮೆ ಎತ್ತರವನ್ನು ಹೊಂದಿರುವವರನ್ನು ಗಿಡ್ಡರೆಂದು ಅಂದರೆ ಕುಬ್ಜರೆಂದು, 150ರಿಂದ 170 ಸೆಂಟಿಮೀಟರ್ ನಿಲುವನ್ನು ಅಂದರೆ ಎತ್ತರವನ್ನು ಹೊಂದಿರುವವರನ್ನು ಮಧ್ಯಮ ಎತ್ತರದವರೆಂದು ಕರೆದರೆ, 170 ಸೆಂಟಿಮೀಟರ್ಗಿಂತ ಹೆಚ್ಚು ನಿಲುವು ಅಥವಾ ಎತ್ತರವನ್ನು ಹೊಂದಿರುವವರನ್ನು ಹೆಚ್ಚು ಎತ್ತರ ಹೊಂದಿದ ಜನಾಂಗದವರೆಂದು ಕರೆಯಲಾಗುತ್ತದೆ. ಕೆಲವೊಮ್ಮೆ ಪರಿಸರದ ಪ್ರಭಾವ ಮಾನವನ ಶರೀರದ ಎತ್ತರದ ಮೇಲೆ ಪ್ರಭಾವ ಬೀರುತ್ತದೆ. ಪ್ರತಿಕೂಲ ವಾಯುಗುಣ ಮತ್ತು ಆಹಾರದ ಅಭಾವದಿಂದಾಗಿ ಸಮಭಾಜಕ ವೃತ್ತ ಪ್ರದೇಶದಲ್ಲಿ ವಾಸಿಸುವ ಪಿಗ್ಮಿಗಳು ಕುಳ್ಳ ಅಥವಾ ಕುಬ್ಜರಾಗಿದ್ದು ಇವರ ಗರಿಷ್ಠ ಎತ್ತರ ಕೇವಲ 149 ಸೆಂಟಿಮೀಟರ್ಗಳು ಆಗಿರುತ್ತದೆ. ಅಲ್ಲದೆ ಶೀತ ಪ್ರದೇಶದಲ್ಲಿ ವಾಸಿಸುವ ಜನರು ಮಧ್ಯಮ ಎತ್ತರವನ್ನು ಹೊಂದಿರುತ್ತಾರೆ. ಇನ್ನು ಜನಾಂಗಗಳ ಆಂತರಿಕ ಲಕ್ಷಣಗಳಲ್ಲಿ ಎರಡನೆಯದು ತಲೆಬುರುಡೆ ಎತ್ತರ ಅಥವಾ ನಿರ್ದೇಶಾಂಕ ಅಂತ ಇದ್ದು, ಮಾನವ ಜನಾಂಗದ ವಿಂಗಡಣೆಯ ಒಂದು ವೈಜ್ಞಾನಿಕ ಮಾನದಂಡ ಈ ಒಂದು ತಲೆಬುರುಡೆ ಎತ್ತರ ಅಥವಾ ನಿರ್ದೇಶಾಂಕವಾಗಿದೆ.
ಈ ಒಂದು ತಲೆಬುರುಡೆಯ ಎತ್ತರವೂ ಸಹ ಭಿನ್ನತೆಯನ್ನು ಹೊಂದಿರುವುದನ್ನು ಈ ಒಂದು ಜನಾಂಗಗಳ ನಡುವೆ ನಾವು ಕಾಣಬಹುದು. ಕೆಲವು ವ್ಯಕ್ತಿಗಳ ತಲೆಬುರುಡೆಯು ಸ್ಪಷ್ಟವಾಗಿ ಕಮಾನಿನಂತೆ ಇದ್ದರೆ ಇನ್ನೂ ಕೆಲವು ವ್ಯಕ್ತಿಗಳ ತಲೆಬುರುಡೆಯು ಮಟ್ಟ ಸಮವಾದ ಬುರುಡೆಯನ್ನು ಹೊಂದಿರುತ್ತಾರೆ. ಅಂದ ಮೇಲೆ ಇಲ್ಲಿ ತಲೆಬುರುಡೆ ನಿರ್ದೇಶಾಂಕ ಅಂದರೇನು ಅಂತ ನಾವು ನೋಡಿದಾಗ, ತಲೆಬುರುಡೆಯ ಉದ್ದ ಮತ್ತು ಅಗಲಗಳ ಪ್ರಮಾಣವನ್ನು ಪ್ರತಿಶತಗಳಲ್ಲಿ ಅಂದರೆ ಶೇಕಡಾಗಳಲ್ಲಿ ಹೇಳುವುದೇ ತಲೆಬುರುಡೆ ನಿರ್ದೇಶಾಂಕವಾಗಿದೆ. ಅಂದ ಮೇಲೆ ಈ ಒಂದು ತಲೆಬುರುಡೆ ನಿರ್ದೇಶಾಂಕವನ್ನು ಕಂಡುಹಿಡಿಯುವಂತ ಸೂತ್ರ ತಲೆಬುರುಡೆ ನಿರ್ದೇಶಾಂಕ ಈಕ್ವಲ್ ಟು ತಲೆಬುರುಡೆ ಅಗಲ ಡಿವೈಡೆಡ್ ಬೈ ತಲೆಬುರುಡೆ ಉದ್ದ ಇಂಟು 100 ಆಗಿದೆ. ಅಂದರೆ ಸೂಚ್ಯಾಂಕವು 58ಕ್ಕಿಂತ ಕಡಿಮೆ ಇದ್ದಲ್ಲಿ ಅದನ್ನು ಪ್ಲಾಟಿಸಿಫಾಲಿಕ್ ಅಂದರೆ ಚಪ್ಪಟೆಯ ತಲೆಬುರುಡೆ ಎಂದು ಕರೆದರೆ, ಸೂಚ್ಯಾಂಕವು 58ರಿಂದ 63 ಆಗಿದ್ದಲ್ಲಿ ಆರ್ಥೋಸಿಫಾಲಿಕ್ ಅಂದರೆ ಸಾಧಾರಣ ತಲೆಬುರುಡೆ ಎಂದು, ಇನ್ನು ಸೂಚ್ಯಾಂಕವು 63ಕ್ಕಿಂತ ಹೆಚ್ಚಾಗಿದ್ದರೆ ಅದನ್ನು ಹೈಪ್ಲಿಸಿಫಾಲಿಕ್ ಎಂದು ಕರೆಯುವರು. ಈ ಒಂದು ಜನಾಂಗೀಯ ವಿಂಗಡಣೆಯಲ್ಲಿ ಇತರ ಲಕ್ಷಣಗಳ ಜೊತೆಗೆ ಈ ಒಂದು ಸೂಚ್ಯಾಂಕವನ್ನು ಸಹ ಬಳಕೆ ಮಾಡುವರು. ಇನ್ನು ಜನಾಂಗೀಯ ಆಂತರಿಕ ಲಕ್ಷಣಗಳಲ್ಲಿ ಮೂರನೆಯದು ಮೂಗಿನ ಅಥವಾ ನಾಸಿಕ ನಿರ್ದೇಶಾಂಕ. ಅಂದರೆ ಮಾನವ ಸಮೂಹವನ್ನು ಜನಾಂಗಗಳಾಗಿ ವಿಂಗಡಿಸುವಾಗ ಬಳಸಲಾಗುವಂತಹ ಮುಖ್ಯ ಆಧಾರಗಳಲ್ಲಿ ಮೂಗಿನ ಉದ್ದ ಮತ್ತು ಆಕಾರವೂ ಸಹ ಮುಖ್ಯವಾಗಿದೆ. ಮುಖದ ಸೌಂದರ್ಯವನ್ನು ನಿರ್ಧರಿಸುವುದು ಈ ಒಂದು ಮೂಗಿನ ನಿರ್ದೇಶಾಂಕವಾಗಿದೆ. ವಿಭಿನ್ನ ಜನಾಂಗದವರ ಮೂಗಿನ ಆಕಾರ ಭಿನ್ನವಾಗಿರುತ್ತದೆ. ಅಂದ ಮೇಲೆ ಮೂಗಿನ ಅಥವಾ ನಾಸಿಕ ನಿರ್ದೇಶಾಂಕ ಎಂದರೆ ಮೂಗಿನ ಅಗಲ ಮತ್ತು ಎತ್ತರಗಳ ಪ್ರಮಾಣವನ್ನು ಪ್ರತಿಶತಗಳಲ್ಲಿ ತಿಳಿಸುವುದನ್ನು ಮೂಗಿನ ಅಥವಾ ನಾಸಿಕ ನಿರ್ದೇಶಾಂಕ ಎಂದು ಕರೆಯಲಾಗಿದೆ. ಅಂದ ಮೇಲೆ ಈ ಒಂದು ಮೂಗಿನ ಅಥವಾ ನಾಸಿಕ ನಿರ್ದೇಶಾಂಕವನ್ನು ಕಂಡುಹಿಡಿಯುವಂಥ ಸೂತ್ರ ನಾಸಿಕ ನಿರ್ದೇಶಾಂಕ ಈಕ್ವಲ್ ಟು ಮೂಗಿನ ಅಗಲ ಡಿವೈಡೆಡ್ ಬೈ ಮೂಗಿನ ಎತ್ತರ ಇಂಟು 100 ಆಗಿದೆ. ಇದರ ಆಧಾರದಿಂದ ಮೂಗಿನ ಸೂಚ್ಯಾಂಕವನ್ನು 3 ವಿಧಗಳಾಗಿ ವಿಂಗಡಿಸಲಾಗಿದೆ. ಒಂದು ನೀಳನಾಸಿಕ, ಇದನ್ನು ಲೆಫ್ಟಿರ್ನಿನ್ ಎಂದು ಕರೆಯಲಾಗುವುದು. ಇದರಲ್ಲಿ ಮೂಗಿನ ಸೂಚ್ಯಾಂಕವು 55ರಿಂದ 70ರಷ್ಟು ಇರುವುದು. ಉದಾಹರಣೆಗೆ ಕಾಕ್ಸೈಡ್ ಜನಾಂಗದವರು ನೀಳನಾಸಿಕವನ್ನು ಹೊಂದಿರುವಂಥ ಜನಾಂಗವಾಗಿದ್ದು, ಇನ್ನು 2 ಸಾಧಾರಣ ಮೂಗು, ಇದರ ಸೂಚ್ಯಾಂಕವು 71ರಿಂದ 85ರಷ್ಟು ಇದ್ದಲ್ಲಿ ಇದನ್ನು ಸಾಧಾರಣ ಮೂಗು ಅಥವಾ ಮಿಸೋರಿನಿಯನ್ ಎಂದು ಕರೆಯಲಾಗಿದೆ. ಉದಾಹರಣೆಗೆ ಮಂಗೋಲಾಯ್ಡ್ ಜನಾಂಗದ ಜನರು ಈ ಒಂದು ಸಾಧಾರಣ ಮೂಗನ್ನು ಹೊಂದಿರುವರು. ಇನ್ನು ಕೊನೆಯದಾಗಿ 3 ಅಗಲ ಮೂಗು, ಅಂದರೆ ಸೂಚ್ಯಾಂಕವು 85ರಿಂದ 100 ಆಗಿದ್ದಲ್ಲಿ ಇದನ್ನು ಅಗಲ ಮೂಗು ಅಥವಾ ಪ್ಲಾಟಿರಿನಿಯನ್ ಎಂದು ಕರೆಯಲಾಗಿದೆ. ಉದಾಹರಣೆಗೆ ನಿಗ್ರಾಯ್ಡ್ ಜನಾಂಗದ ಜನರು ಈ ಒಂದು ಅಗಲವಾದಂಥ ಮೂಗನ್ನು ಹೊಂದಿರುತ್ತಾರೆ. ಅಂದ ಮೇಲೆ ಈ ಒಂದು ಪ್ರಪಂಚದಲ್ಲಿ ಅತಿ ಹೆಚ್ಚು ಅಗಲವಾದಂಥ ಮೂಗನ್ನು ಹೊಂದಿದ ಜನರೆಂದರೆ ಪಶ್ಚಿಮ ಆಫ್ರಿಕಾದ ನೈಜರ್ ನದಿಯ ಮುಖಜ ಭೂಮಿಯಲ್ಲಿ ಇರುತ್ತಿರುವಂಥ ಕಜ್ಜಿ ಜನರು ಆಗಿದ್ದು, ಅತಿ ಕಡಿಮೆ ಅಗಲದ ಮೂಗನ್ನು ಹೊಂದಿರುವವರು ಸ್ವೀಡಿಷರು ಆಗಿದ್ದಾರೆ. ಇನ್ನು ಆಂತರಿಕ ಲಕ್ಷಣಗಳಲ್ಲಿ 4ನೆಯದು ರಕ್ತದ ಗುಂಪುಗಳು. ಅಂದರೆ ಒಂದು ಜನಾಂಗ ಮತ್ತೊಂದು ಜನಾಂಗಕ್ಕಿಂತ ಭಿನ್ನವಾದಂಥ ವಿಶಿಷ್ಟ ಪ್ರಕಾರದ ರಕ್ತದ ಮಾದರಿಯನ್ನು ಹೊಂದಿರುತ್ತಾರೆ. ರಕ್ತದ ಮಾದರಿ ಅಥವಾ ಗುಂಪುಗಳು ಮಾನವ ಜನಾಂಗದ ವರ್ಗೀಕರಣದ ಪ್ರಮುಖ ಮಾನದಂಡವಾಗಿದೆ ಎಂದು ನಾವು ಹೇಳಬಹುದು. ಇದನ್ನು 1900ರಲ್ಲಿ ಕಾರ್ಲ್ ಲ್ಯಾಂಡ್ ಸ್ಪಿನ್ನರ್ ಅವರು ಪ್ರಥಮವಾಗಿ ಪ್ರಪಂಚದಲ್ಲಿ 4 ಪ್ರಕಾರದ ರಕ್ತದ ಗುಂಪುಗಳನ್ನು ಗುರುತಿಸಿದರು. ಅವು ಎ, ಬಿ, AB ಮತ್ತು O ಗುಂಪುಗಳು ಆಗಿರುತ್ತವೆ. ಅಂದ ಮೇಲೆ ಎ ಮತ್ತು ಬಿ ಅವೇ ಹೆಸರಿನ ರಕ್ತ ಕಣಗಳನ್ನು, AB ಇವು 2 ಬಗೆಯ ರಕ್ತ ಕಣಗಳ ಮಿಶ್ರಣವನ್ನು ಹೊಂದಿದ್ದರೆ, O ರಕ್ತ ಕಣವು ಈ ರಕ್ತ ಕಣಗಳಿಂದ ಅಂದರೆ ಎ ಮತ್ತು ಬಿ ಹಾಗೂ AB ರಕ್ತ ಕಣಗಳಿಂದ ಹೊರತಾದ ರಕ್ತ ಕಣಗಳನ್ನು ಹೊಂದಿರುತ್ತದೆ.
ಅಂದ ಮೇಲೆ ಈ ಒಂದು ಪ್ರಪಂಚದಲ್ಲಿ ಇರುತ್ತಿರುವಂತಹ ಬಹುಸಂಖ್ಯೆಯ ಜನರು ಓ ರಕ್ತದ ಗುಂಪನ್ನು ಹೊಂದಿರುತ್ತಾರೆ. ಉದಾಹರಣೆಗೆ ಕಾಕ್ಸೈಡರ ರಕ್ತದ ಗುಂಪು ಎ ಮತ್ತು ಬಿ ಆಗಿದ್ದರೆ ಮಂಗೋಲಾಯ್ಡರ ರಕ್ತದ ಗುಂಪು ಬಿ ಪ್ರಧಾನವಾಗಿದೆ ಮತ್ತು ನಿಗ್ರೋಗಳು ಎ ಮತ್ತು ಬಿ ರಕ್ತದ ಗುಂಪುಗಳನ್ನು ಹೊಂದಿರುತ್ತಾರೆ. ಈ ಎರಡು ಅಂದರೆ ಜನಾಂಗಗಳ ಬಾಹ್ಯ ಮತ್ತು ಆಂತರಿಕ ಲಕ್ಷಣಗಳು ಅಲ್ಲದೆ ಇತರ ಲಕ್ಷಣಗಳು ಸಹ ಕಂಡುಬರುತ್ತವೆ. ಒಂದು ಜನಾಂಗೀಯ ಬಾಹ್ಯ ಮತ್ತು ಆಂತರಿಕ ದೈಹಿಕ ಲಕ್ಷಣಗಳ ಜೊತೆಗೆ ಈ ಒಂದು ಜನಾಂಗೀಯ ವಿಂಗಡಣೆಯಲ್ಲಿ ಇನ್ನಿತರ ಹಲವಾರು ಲಕ್ಷಣಗಳನ್ನು ಸಹ ಬಳಸಲಾಗುವುದು. ಅವುಗಳೆಂದರೆ ಭುಜದ ಅಗಲ, ಎದೆಯ ಅಗಲ ಮತ್ತು ಆಳ, ಪೃಷ್ಠದ ಅಗಲ ಹಾಗೂ ಆಕಾರ, ತುಟಿಯ ಗಾತ್ರ ಮತ್ತು ಆಕಾರದ ಮೇಲೆ ವಿವರಿಸಿದ ಈ ಎಲ್ಲ ಬಗೆಯ ಲಕ್ಷಣ ಹಾಗೂ ಅಳತೆಯನ್ನು ಜನಾಂಗೀಯ ವಿಂಗಡಣೆಯಲ್ಲಿ ಬಳಸಲಾಗುವುದು. ಅಂದ ಮೇಲೆ ಈ ಒಂದು ದೈಹಿಕ ಲಕ್ಷಣಗಳನ್ನು ಆಧರಿಸಿ ಮಾನವ ಜನಾಂಗವನ್ನು 3 ಗುಂಪುಗಳಾಗಿ ಮಾನವ ಶಾಸ್ತ್ರಜ್ಞರು ವಿಂಗಡಿಸಿದ್ದಾರೆ. ಅವುಗಳೆಂದರೆ 1 ಕಾಕ್ಸೈಡ್, 2 ಮಂಗೋಲಾಯ್ಡ್ ಮತ್ತು 3 ನಿಗ್ರಾಯ್ಡ್ ಜನಾಂಗಗಳು ಆಗಿದ್ದು, ಈ ಒಂದು ಜನಾಂಗಗಳನ್ನು ಮುಂದಿನ ಕ್ಲಾಸಿನಲ್ಲಿ ವಿವರವಾಗಿ ನೋಡುವುದರೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.